ನಮಸ್ಕಾರ. ಇವತ್ತಿನ ವಿಡಿಯೋ ವಯಸ್ಸು 28, ಪ್ರತಿ ತಿಂಗಳು 5,000 ಉಳಿಸಬಹುದು, 10 ಕೋಟಿ ತಲುಪಬಹುದೇ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮಗೆಲ್ಲ ತಿಳಿದ ಹಾಗೆ ನಾವು ಆಗಾಗ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ ಅಂತ ಮಾಡ್ತೇವೆ ಉಚಿತವಾಗಿ ನಮ್ಮ ಯೂಟ್ಯೂಬಲ್ಲಿ. ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾರೆ, ಅವುಗಳಿಗೆ ಉತ್ತರವನ್ನು ಕೊಡ್ತೇವೆ. ಕೊಟ್ಟ ಮೇಲೆ ಕೂಡ ಸುಮಾರು ಪ್ರಶ್ನೆಗಳು ಹಾಗೆ ಉಳಿತಾವೆ. ಅವುಗಳಿಗೆ ಉತ್ತರ ಕೊಡಲಿಕ್ಕೆ ಆ ಸಮಯದಲ್ಲಿ ನಮಗೆ ಸಮಯ ಸಾಕಾಗಲಿಲ್ಲ. ಅದಕ್ಕೋಸ್ಕರ ಉತ್ತಮವಾದಂಥ ಕೆಲವು ಪ್ರಶ್ನೆಗಳನ್ನು ಆರಿಸಿಕೊಂಡು ಆ ಉತ್ತರವನ್ನು ಕೊಟ್ಟರೆ ಎಲ್ಲರಿಗೂ ಜಾಸ್ತಿ ಅನುಕೂಲ ಆಗುತ್ತೆ, ಉಪಯುಕ್ತ ಆಗುತ್ತೆ ಅಂತ ಕಂಡು ಬಂದಾಗ ಅಂತಹ ಪ್ರಶ್ನೆಗಳನ್ನು ಆರಿಸಿಕೊಂಡು ನಾವು ಈ ವಿಡಿಯೋನ ಮಾಡಿದ್ದೇವೆ. ಇವತ್ತಿನ ಪ್ರಶ್ನೆ ಸಂಪೂರ್ಣ ರೂಪದಲ್ಲಿ ಹೀಗಿತ್ತು: ನನಗೀಗ 28 ವರ್ಷ, ನನ್ನ ಟಾರ್ಗೆಟ್ 10 ಕೋಟಿ ರಿಟೈರ್ಮೆಂಟ್ ಟೈಮ್ನಲ್ಲಿ 60 ವರ್ಷಕ್ಕೆ. ನಾನು ಪ್ರತಿ ತಿಂಗಳು 5,000 ಉಳಿಸಬಹುದು. ಈಗ ಇಂತಹ ಸಂದರ್ಭದಲ್ಲಿ ನಾನು 10 ಕೋಟಿ ತಲುಪಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ಕಮೆಂಟ್ ಹೀಗಿದೆ. ಮೊದಲನೇದಾಗಿ, 28 ವರ್ಷಕ್ಕೆ ನೀವು 10 ಕೋಟಿಯನ್ನು ನಾವು ರಿಟೈರ್ಮೆಂಟ್ಗೆ ಪಡೆಯಬೇಕು ಅಂತ ಒಂದು ನಿರ್ಧಾರವನ್ನು ಕೈಗೊಂಡಿದ್ರಿ. ಇದು ಒಂದು ಒಳ್ಳೆಯ ಸೂಚನೆ. ಯಾಕಂದ್ರೆ ನಾವು ನೋಡಿದ ಹಾಗೆ ಬಹಳಷ್ಟು ಜನ ಅವ್ರ ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡೋದೇ 45-50 ವರ್ಷಕ್ಕೆ. ಆಮೇಲೆ ಏನೇ ಸರ್ಕಸ್ ಮಾಡಿದ್ರು ಕೂಡ ಸಮಯ ಬಹಳ ಕಮ್ಮಿ ಇರೋದ್ರಿಂದ ಎಷ್ಟೇ ಹಣ, ಎಷ್ಟೇ ದೊಡ್ಡ ಮೊತ್ತದ ಹಣವನ್ನು ಹಾಕಿದ್ರು ಕೂಡ ಅವರು ಆ ಕೋಟಿಗಳನ್ನು ತಲುಪಲಿಕ್ಕೆ ಆಗೋದೇ ಇಲ್ಲ. ಈಗ ಎರಡನೆಯ ಪಾಯಿಂಟು, ನೀವು ತಿಂಗಳಿಗೆ 5,000 ಉಳಿಸ್ಕೊಂಡು ಬರ್ತಾ ಇದ್ದೀರಿ ಅಂತ ಹೇಳ್ತೀರಿ. ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಬಳ ಜಾಸ್ತಿ ಆಗುತ್ತೆ, ಆವಾಗ ಇನ್ನೊಂದಷ್ಟು ಎಕ್ಸ್ಟ್ರಾ ಹಣವನ್ನು ಹಾಕಲಿಕ್ಕೆ ನಿಮಗೆ ಸ್ಕೋಪ್ ಇದೆ. ಮೂರನೇದು, ನೀವು ಹೇಳಿದ್ರಿ ನಾನು ತಿಂಗಳು ಫಿಕ್ಸ್ಡ್ ಅಮೌಂಟ್ 5,000 ಹಾಕೊಂಡು ಹೋಗ್ತೇನೆ, ಮತ್ತೆ 60ನೇ ವಯಸ್ಸಿಗೆ ರಿಟೈರ್ಮೆಂಟಿಗೆ ನಿಮಗೆ 3.7 ಕೋಟಿ ಲಭ್ಯ ಆಗ್ಬೋದು, 15% ಆಗಿ ರಿಟರ್ನ್ಸ್ ಬಂದಿದೆ ಅಂತ. ಈಗ ಲೆಕ್ಕವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇನ್ವೆಸ್ಟ್ಮೆಂಟ್ 5,000 ಪರ್ ಮಂತ್, SIP SCP 28ನೇ ವರ್ಷದಲ್ಲಿ ಪ್ರಾರಂಭ ಮಾಡಿದ್ದು 60ನೇ ವಯಸ್ಸಿಗೆ 3.7 ಕೋಟಿ ಆಗುತ್ತೆ. ಅದೇ 28 ವರ್ಷಕ್ಕೆ ನೀವು 5,000ನ SIP SCP ಮಾಡ್ಕೊಂಡು ಹೋಗ್ತೀನಿ ಮತ್ತು ಪ್ರತಿ ವರ್ಷ 10% ಜಾಸ್ತಿ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ 60 ವರ್ಷಕ್ಕೆ 8.6 crores ಆಗುತ್ತೆ. ಈಗ ನಿಮ್ಮ ಪ್ರಶ್ನೆಗೆ 4ನೇ ಪಾಯಿಂಟ್, 5,000 ರೂಪಾಯಿನ ನೀವು ಸ್ಟೆಪ್ ಅಪ್ SIP ಅಥವಾ SCP ಮಾಡಿದ್ರೆ ಆವಾಗ ಜಾಸ್ತಿ ಅಮೌಂಟ್ ಬರುತ್ತೆ. 60ನೇ ವಯಸ್ಸಿಗೆ ಇದೇ 5,000ವನ್ನೇ ಹಾಕ್ಬೇಕಂತಿಲ್ಲ, ಅದನ್ನು 10,000 ಮಾಡ್ಬೋದು, 7,000 ಮಾಡ್ಬೋದು. 5ನೆಯ ಪಾಯಿಂಟು ಮತ್ತು ಕೊನೆಯ ಪಾಯಿಂಟ್, ನೀವು ಆದಷ್ಟು ಬೇಗ ನಿಮ್ಮ SIPನ ಪ್ರಾರಂಭ ಮಾಡಬೇಕಾಗುತ್ತೆ. ಯಾಕಂದ್ರೆ ಎಷ್ಟು ಸಮಯ ನಿಮ್ಮ SIP ಜೀವಂತವಾಗಿರುತ್ತೋ ಅಷ್ಟು ಜಾಸ್ತಿ ಕಾಂಪೌಂಡಿಂಗ್ನಲ್ಲಿ ನಿಮಗೆ ಬೆನಿಫಿಟ್ ಬರುತ್ತೆ. ಡೇಟ್ ಏನಾದರೂ ಮಾಡ್ತು ಅಥವಾ ಈವನ್ 6 ತಿಂಗಳು ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಆ ಬರೋ ದುಡ್ಡು ಒಂದಷ್ಟು ದೊಡ್ಡ ಪ್ರಮಾಣದಲ್ಲಿ ಕಮ್ಮಿ ಆಗುತ್ತೆ. ಈಗ ಇವತ್ತಿನ ವಿಡಿಯೋದ ಎರಡನೇ ಪ್ರಶ್ನೆ, ಸರ್ ನನ್ನ ಕೆಲವು ಸ್ಟಾಕ್ಗಳು ತುಂಬಾ ಮೇಲೆ ಹೋಗಿವೆ, ಲೈಕ್ 150 to 200%, ಕೆಲವು ಕಮ್ಮಿ ಲೈಕ್ 20%. ಈಗಲೂ ಎಲ್ಲಾ ತಿಂಗಳು ಎಲ್ಲಾ ಸ್ಟಾಕ್ಸ್ಗೆ ಸೇಮ್ SCP ಮಾಡಬೇಕು? ಬಹಳ ಉಪಯುಕ್ತವಾದ ಪ್ರಶ್ನೆ, ಎಲ್ಲರೂ ಕೇಳುವಂತ ಪ್ರಶ್ನೆ. ನಮ್ಮ ಕಮೆಂಟ್ ಹೀಗಿದೆ. ಮೊದಲನೇದು, ಕೆಲವು ಷೇರುಗಳು ಕೆಲವು ಪೀರಿಯಡ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಆ ಸಮಯದಲ್ಲಿ ಬೇರೆ ಷೇರುಗಳು ಮೇಲೋಗ್ತಾ ಇರ್ತವೆ. ಮತ್ತೆ ಕೆಲವು ಷೇರುಗಳು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಮುಂದಿನ ದಿನಗಳಲ್ಲಿ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ. ಅದರಿಂದ ಯಾವ ಷೇರು ಯಾವ ರೀತಿ ಮೇಲಕ್ಕೆ ಹೋಗುತ್ತೆ ಕೆಳಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಕಂಡುಹಿಡಿಯೋದು ಬಹಳ ಕಷ್ಟ ಆಗುತ್ತೆ. ನಾವೇನು ಮಾಡ್ಬೋದು ಅಂತಂದ್ರೆ, ಕಂಟಿನ್ಯೂಸ್ ಆಗಿ ಷೇರುಗಳಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಚೆನ್ನಾಗಿದ್ರೆ ಹಾಕ್ಕೊಳ್ತಾ ಹೋದ್ರೆ, ರೆಗ್ಯುಲರ್ ಆಗಿ ಹಾಕ್ಕೊಳ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮೊತ್ತ ನಮ್ಮಲ್ಲಿ ಜಮಾ ಆಗುತ್ತೆ. ಯಾವುದಾದ್ರೂ ಒಂದು ಕಂಪನಿ 1 ವರ್ಷ ಅಥವಾ 2 ವರ್ಷ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತಂದ್ರೆ ಅದನ್ನ ತೆಗಿಬೇಕಂತ ಯಾವ ರೂಲ್ಸು ಇಲ್ಲ, ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಇವತ್ತಿನ ವಿಡಿಯೋಗೆ ಉತ್ತರವಾಗಿ 4ನೇ ಪಾಯಿಂಟ್, ಷೇರು ಮಾರುಕಟ್ಟೆಯಲ್ಲಿ ತಾಳಿದವನು ಬಾಳಿಯಾನು. ಆದಷ್ಟು ತಾಳ್ಮೆಯಿಂದ ಹಣವನ್ನು ಹಾಕೊಂಡು ಹೋಗಿ, ಮತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಿಸಲ್ಟು ಗ್ಯಾರಂಟಿಡ್ ಇರುತ್ತೆ. ಈಗ ಇವತ್ತಿನ ಈ ಸಂಚಿಕೆಯ 3ನೆಯ ಪ್ರಶ್ನೆ, LTCG ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದನ್ನ ಇನ್ಕ್ರೀಸ್ ಮಾಡಿದ್ದಾರೆ, ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಇನ್ಕ್ರೀಸ್ ಆಗೋ ಚಾನ್ಸ್ ಇದೆ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾನು ನನ್ನ ಹಣವನ್ನು
ದುಬಾಯಲ್ಲಿ ಹೂಡ್ಲೆ? ಈ ವಿಡಿಯೋಗೆ ನಮ್ಮ ಸಲಹೆ ಹೇಗಿದೆ? ಮೊದಲನೇದು, ಬಹಳ ವರ್ಷಗಳಿಂದ ಲೆಕ್ಕ ಹಾಕಿದ್ರು ಕೂಡ ಭಾರತದಲ್ಲಿ LTCG ಟ್ಯಾಕ್ಸ್ ಬಹಳ ಕಮ್ಮಿ ಬೇರೆ ದೇಶಗಳಿಗೆ ಹೋಲಿಸಿದ್ರೆ. ಮೊನ್ನೆವರೆಗೂ 2019 ಟ್ಯಾಕ್ಸೇ ಇರಲಿಲ್ಲ, ಮತ್ತೆ 10% ಆಯಿತು, ಈಗ 12.5% ಆಗಿದೆ. ಬೇರೆ ದೇಶಗಳಲ್ಲಿ LTCG ಟ್ಯಾಕ್ಸ್ ಆಲ್ಮೋಸ್ಟ್ ಇನ್ಕಮ್ ಟ್ಯಾಕ್ಸ್ ತರನೇ ಇದೆ. ಮತ್ತೆ ಭಾರತದ ಸರ್ಕಾರ ಆ ಕಾರಣದಿಂದಲೇ ಪ್ರತಿ ವರ್ಷ ಹೇಳ್ತಾ ಇರೋದು, ನಾವು ಅದನ್ನು ರೈಸ್ ಮಾಡ್ತೇವೆ ಟು ಮ್ಯಾಚ್ ದಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ಈಗ ಮೂರನೆಯ ಪಾಯಿಂಟ್, 10% ಇಂದ 12.5% ವರೆಗೂ ರೈಸ್ ಮಾಡಿದ್ದಾರೆ. ಆದರೆ ಆ ಎಕ್ಸಂಪ್ಷನ್ ಏನಿದೆ ಅದನ್ನ 1 ಲಕ್ಷದಿಂದ ಜಾಸ್ತಿ ಮಾಡಿ 1,25,000 ಮಾಡಿದ್ದಾರೆ. ಅದರಿಂದಾಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಿದೆ. ನಾಲ್ಕನೆಯ ಪಾಯಿಂಟ್, ನೀವು ಹಣವನ್ನು ದುಬೈನಲ್ಲಿ ಹೂಡ್ತೇನೆ ಅಂತ ಉದಾಹರಣೆ ಕೊಟ್ಟಿದ್ದೀರಿ. ದುಬೈನಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹಾಕ್ತೀರಾ ಇಲ್ಲ ಫಿಕ್ಸಡ್ ಡಿಪಾಸಿಟ್ ಹಾಕ್ತೀರಾ ಅನ್ನುವಂಥ ಪ್ರಶ್ನೆ. ಫಿಕ್ಸಡ್ ಡಿಪಾಸಿಟ್ ಅಲ್ಲಿ ಬಹುಶಃ 2%ಗಿಂತ ಜಾಸ್ತಿ ಸಿಗದೇ ಇರಬಹುದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಬೈನಲ್ಲಿ ಹೇಳಿಕೊಳ್ಳುವಂತ ಅಪ್ರಿಸಿಯೇಷನ್ ಇಲ್ಲ. ಮತ್ತೆ ಮುಂದಿನ ದಿನಗಳಲ್ಲಿ ದುಬೈನಲ್ಲಿ ಕೂಡ ಬೇರೆ ಬೇರೆ ತರದ ಟ್ಯಾಕ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುವಂತ ಒಂದು ಐಡಿಯಾದಲ್ಲಿದ್ದಾರೆ. ಅದರಿಂದ ಬಹುಶಃ ಭಾರತದಲ್ಲಿಯೇ ಬೆಟರ್ ನಿಮ್ಮ ಹಣವನ್ನು ಕಂಟಿನ್ಯೂ ಮಾಡುವುದು. ಐದನೆಯ ಪಾಯಿಂಟು ಬಹಳ ಪ್ರಾಮುಖ್ಯವಾದದ್ದು. ಹೌದು, ಭಾರತದಲ್ಲಿ LTCG ಟ್ಯಾಕ್ಸ್ ಜಾಸ್ತಿ ಆಗಿದೆ, ಮತ್ತೆ ಕೊನೆಯಲ್ಲಿ ನಿಮ್ಮ ಹತ್ರ ಉಳಿಯೋ ಹಣ ಸ್ವಲ್ಪ ಕಮ್ಮಿ ಆಗ್ಬೋದು. ಆದ್ದರಿಂದ ನಮ್ಮ ಸಲಹೆ ಏನು ಅಂತಂದ್ರೆ, ನೀವು 100 ರೂಪಾಯಿಯನ್ನು ಉಳಿತಾಯ ಮಾಡಬೇಕು ಅಂತ ನಿರ್ಧಾರ ಮಾಡಿದಿರಿ, ಕ್ರೋಢೀಕರಣ ಮಾಡಬೇಕು ಅಂತ ನಿರ್ಧಾರ ಮಾಡಿದಿರಿ ರಿಟೈರ್ಮೆಂಟ್ಗೆ. ಅದರ ಬದಲಾಗಿ 125ರಿಂದ 150ಕ್ಕೆ ಟ್ರೈ ಮಾಡಿ. ಆವಾಗ ಕೊನೆಯಲ್ಲಿ ನಿಮ್ಮ ಹತ್ರ ಉಳಿಯುವಂತ ಹಣ ಜಾಸ್ತಿ ಆಗುತ್ತೆ. ಆರನೆಯ ಮತ್ತು ಕೊನೆಯ ಪಾಯಿಂಟು ಈ ಪ್ರಶ್ನೆಗೆ ಒಂದು ಮಾತಿದೆ, ನಥಿಂಗ್ ಇಸ್ ಸರ್ಟನ್ ಎಕ್ಸೆಪ್ಟ್ ಡೆತ್ ಅಂಡ್ ಟ್ಯಾಕ್ಸಸ್. ಅಂದ್ರೆ ಯಾವ ಕಾರಣಕ್ಕೂ ಕೂಡ ನೀವು ಆದಾಯ ತೆರಿಗೆ ಅಥವಾ ಇತರ ತೆರಿಗೆಗಳನ್ನು ಉಳಿತಾಯ ಮಾಡಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಜಾಸ್ತಿ ಉಳಿತಾಯ ಮಾಡಿ, ಜಾಸ್ತಿ ಹಣವನ್ನು ಕೊನೆಯಲ್ಲಿ ಪಡೆಯಿರಿ ಮತ್ತು ಟ್ಯಾಕ್ಸಿನ ಬಗೆಗೆ ಚಿಂತೆ ಬಿಟ್ಟುಬಿಡಿ, ಅದು ನಮ್ಮ ಕಂಟ್ರೋಲ್ ಇಲ್ಲ. ಈ ಸಂಚಿಕೆಯ ಕೊನೆಯ ಪ್ರಶ್ನೆ ಹೇಗಿದೆ, ಸರ್ ಬೋನಸ್ ಷೇರು ಬಂದಾಗ ಬೋನಸ್ ಷೇರಿಗೆ ಡಿವಿಡೆಂಡ್ ಬರುತ್ತಾ ಸರ್ ತಿಳಿಸಿ? ಬಹಳ ಒಳ್ಳೆಯ ಪ್ರಶ್ನೆ, ಬಹಳ ಜನಕ್ಕೆ ಇರುವಂತ ಕನ್ಫ್ಯೂಷನ್. ಈಗ ನಮ್ಮ ಸಲಹೆ ಹೇಗಿದೆ, ಮೊದಲನೇದು, ರೆಕಾರ್ಡ್ ಡೇಟ್ ಅಲ್ಲಿ ಷೇರುಗಳು ನಿಮ್ಮ ಹತ್ರ ಲಭ್ಯ ಅಂತಂದ್ರೆ ಬೋನಸ್ ಕೂಡ ಈಸಿಯಾಗಿ ಬರುತ್ತೆ, ಎಲಿಜಿಬಿಲಿಟಿ ಇರುತ್ತೆ. ನಂಬರ್ 2, ಒನ್ಸ್ ದ ಬೋನಸ್ ಶೇರ್ಸ್ ಆರ್ ವಿತ್ ಯು, ದೇ ಆರ್ ಜಸ್ಟ್ ಲೈಕ್ ಎನಿ ಅದರ್ ಶೇರ್ಸ್ ಬಾಟ್ ಬೈ ಯು. ಒಂದ್ಸಲಿ ಬೋನಸ್ ಶೇರು ನಿಮ್ಮ ಹತ್ರ ಬಂತು ಅಂತಂದ್ರೆ ಅದು ಬೋನಸ್ ಅಲ್ಲಿ ಬಂದಿದೆಯೋ ಅಥವಾ ನಾರ್ಮಲ್ ಶೇರು ಆ ಲೆಕ್ಕಕ್ಕೆ ಬರೋದಿಲ್ಲ. ಅದೇನು ನಾರ್ಮಲ್ ಶೇರಿಗೆ ಏನೇನು ಪ್ರಿವಿಲೇಜ್ ಇರುತ್ತೋ ಅದೇ ಪ್ರಿವಿಲೇಜ್ ಬೋನಸ್ ಶೇರಿಗಿರುತ್ತೆ. ಅದಕ್ಕೆ ಡಿವಿಡೆಂಡು ಬರುತ್ತೆ, ಕ್ಯಾಪಿಟಲ್ ಗೇನ್ಸು ಬರುತ್ತೆ, ಶೇರ್ ಸ್ಪ್ಲಿಟ್ ಕೂಡ ಮಾಡಬಹುದು. ಮೂರನೆಯ ಮತ್ತು ಕೊನೆಯ ಪಾಯಿಂಟು, ಒಮ್ಮೆ ನಿಮ್ಮ ಹತ್ರ ಬೋನಸ್ ಶೇರ್ಸ್ ಬಂದ ಮೇಲೆ ರೆಕಾರ್ಡ್ ಡೇಟ್ ಅಲ್ಲಿ ನಿಮ್ಮ ಹತ್ರ ಆ ಶೇರ್ಗಳು ಜಮಾ ಆಗಿದ್ದಾವೆ ಅಂತಂದ್ರೆ ಅದಕ್ಕೆ ಡಿವಿಡೆಂಡ್ ಬರುತ್ತೆ ಸರಿಯಾದಂಥ ಸಮಯದಲ್ಲಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ದಯವಿಟ್ಟು ಪ್ರಾಮಾಣಿಕವಾಗಿ ಉತ್ತರ ಬರೀರಿ. ಮೊನ್ನೆ ಸರ್ಕಾರದವರು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎರಡನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಅದರಿಂದಾಗಿ ಸರ್ಕಾರದ ಬಗ್ಗೆ ನಿಮಗೆ ಕೋಪ ಇದೆಯೇ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.